ನೀವು ನಿಮ್ಮ ಒಂದು ಫೋನನ್ನು ಯೂಸ್ ಮಾಡಬೇಕಾದ್ರೆ ಸುಮ್ಮನೆ ಕ್ರೋಮಲ್ಲಿ ಏನೇನೋ ಅದರದ್ದು ನೋಟಿಫಿಕೇಷನ್ಸ್ಗಳು ಬರ್ತಾ ಇರುತ್ತೆ. ಯಾವುದೋ ವೀಡಿಯೋ ಬಂದಿದೆ ನೋಡಿ, ಕ್ಲಿಕ್ ಮಾಡಿ ನೋಡಿ, ಏನೋ ಈ ಥರ ಆಗಿದೆ ಕ್ಲಿಕ್ ಮಾಡಿ ನೋಡಿ ಅಂತಂದ್ಬಿಟ್ಟು ಈ ಥರ ಎಲ್ಲ ಬರ್ತಾ ಇರುತ್ತೆ. ಅದನ್ನು ನೀವು ಬರದೇ ಇರೋಂಗೆ ನೀವು ಸ್ಟಾಪ್ ಮಾಡ್ಬೋದು. ಸೊ ನಿಮ್ಮ ಫೋನ್ ನೋಟಿಫಿಕೇಷನ್ ಬರೀ ಕ್ರೋಮ್ದೇ ತುಂಬಿರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಆ ಕ್ರೋಮಿಂದ ಬರುವಂಥ ನೋಟಿಫಿಕೇಷನ್ಸ್ಗಳನ್ನ ಹೆಂಗೆ ಆಫ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಅದನ್ನು ನೀವು ಮಾಡಬೇಕು ಅಂತಂದರೆ ನೀವು ಜಸ್ಟು ಏನೂ ಮಾಡಬೇಕಾಗಿಲ್ಲ. ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಆ್ಯಪನ್ನು ನಾನು ಓಪನ್ ಮಾಡಿಕೊಂಡೆ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ ನೋಡಿ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ನೀವಿಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬರಬೇಕು. ಇಲ್ಲಿ ಕೆಳಗಡೆಗೆ ಬಂದಾಗ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ ನೋಟಿಫಿಕೇಷನ್ಸ್ ಅಂತ. ಸೊ ಇಲ್ಲಿದೆ ನೋಡಿ, ಈ ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ನ ಮಾಡಿ. ನೋಡಿ ಇಲ್ಲಿ ನೋಟಿಫಿಕೇಷನ್ ಎಲ್ಲವೂ ಕೂಡ ಆನ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ದು ಏನಾದರೂ ನೋಟಿಫಿಕೇಷನ್ ಬಂದರೆ ನಿಮ್ಮ ಒಂದು ಫೋನಲ್ಲಿ ನೋಟಿಫಿಕೇಷನ್ ತೋರಿಸ್ತಾ ಇರುತ್ತೆ. ಸೊ ಅದು ಬರಬಾರ್ದು ಅಂತಂದರೆ ಇಲ್ಲಿ ಮೇಲ್ಗಡೆ ಶೋ ನೋಟಿಫಿಕೇಷನ್ ಅಂತಿದೆ ನೋಡಿ, ಇದು ಆನ್ ಆಗಿದೆಯಲ್ಲ, ಇದನ್ನು ನೀವು ಆಫ್ ಮಾಡಿಕೊಳ್ಳಿ. ಈಗ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಕ್ರೋಮಲ್ಲಿ ಏನೇ ಒಂದು ಅದರ ರಿಲೇಟೆಡ್ ಏನೇ ಬಂದರೂ ಕೂಡ ಅದರದ್ದು ನಿಮಗೆ ನೋಟಿಫಿಕೇಷನ್ ನಿಮ್ಮ ಒಂದು ಫೋನ್ಗೆ ಬರೋದಿಲ್ಲ. ಇದರಿಂದ ನಿಮ್ಮ ಫೋನನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದೊಂದು ಸಲ ಹಿಂಸೆ ಅನಿಸೋದು ಈ ಥರ ಎಲ್ಲ ನಿಮಗೆ ಇದಾಗಲ್ಲ. ಸೊ ಹಾಗಾಗಿ ಈ ಒಂದು ಸೆಟ್ಟಿಂಗ್ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ಎಲ್ಲರೂ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.